ಹಳ್ಳಿ ಮುಖ ಹುಳ್ಳಿ ಕಟ್ಟು 6ನೇ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇದೇನಪ್ಪ ಇದು ಹಳೇದಾಗ್ತವೆ ನೆನ್ಕೊಂಬೇಡ್ರಿ. 2 ವರ್ಷದಿಂದ ನಾನು ನನ್ನ ಮಗನ ಫ್ರೆಂಡು ದಾಂಡೇಲಿಗೆ ಹೋಗಿದ್ವಿ. ದಾಂಡೇಲಿಗೆ ಹೋಗೋವಾಗೆಲ್ಲ ಅಷ್ಟೊಂದು ಐಡಿಯಾ ಇರಲಿಲ್ಲ. ಇಲ್ಲಾಂದರೆ ಇಲ್ಲಿಂದನೇ ಆಟೋನಾಗ ಹೋಗಿದ್ದು, ಅಲ್ಲಿಂದ ಬಸ್ನಾಗ ಹೋಗಿದ್ದೆಲ್ಲ ಮಾಡ್ಕೊತಾ ಇದ್ವಿ. ಆದರೆ ದಾಂಡೇಲಿಗೆ ಹೋದಾಗ ಅಲ್ಲೊಂದು ರೆಸಾರ್ಟ್ ಸಂದಾಗಿತ್ತು ಅಂತೇಳಿ ರೆಕಾರ್ಡ್ ಮಾಡ್ಕೊಂಡಿದ್ವಿ. ಆ ರೆಕಾರ್ಡ್ನ ಉಪಯೋಗಿಸ್ಕೊಂಡು ಇವಾಗ ಆಗ್ತಾಯಿದ್ವಿ. ಅದೇಗಪ್ಪ ಅಂದರೆ ಇಲ್ಲಿಂದ ನಮ್ಮೂರಿಂದ ಬೆಂಗಳೂರಿಗೆ ಮೆಜೆಸ್ಟಿಕ್ಕ ಬಸ್ನಾಗ ಹೋದ್ವಿ. ಅಲ್ಲಿಂದ ಹುಬ್ಳಿಗೆ ನಾವು ಟ್ರೈನಾಗ ಹೋದ್ವಿ. ಎಲ್ಲರೂ 3 ಜನ ಕುಂತ್ಕೊಂಡು ಹೋದ್ವಿ. ಮಲ್ಕೊಂಡು ಹೋಗೋಕೆ ಸೀಟ್ ಸಿಕ್ಕಿರಲಿಲ್ಲ, ಕುಂತ್ಕೊಂಡು ಹೋದ್ವಿ. ಆಮೇಲೆ ಏನಪ್ಪ ಅಂದರೆ ಬೆಳಗಿನ ಜಾವ ಅವನು 7 ಗಂಟೆಗೆ ಕರ್ಕೊಂಡೋಗಿ ಅಲ್ಲಿ ಬಿಟ್ಬಿಟ್ಟಾಗ ಅಲ್ಲಿಂದ ನಾವು ರೈಲ್ವೆ ಸ್ಟೇಷನಿಂದ ಹುಬ್ಳಿ ರೈಲ್ವೆ ಸ್ಟೇಷನಿಂದ ನ್ಯೂ ಬಸ್ ಸ್ಟಾಪ್ಗೆ ಹೋಗ್ಬೇಕು. ನ್ಯೂ ಬಸ್ ಸ್ಟಾಪ್ಗೆ ಹೋಗ್ಬೇಕಾದ್ರೆ ಟಮ್ ಬರ್ತೈತೆ. ಟಮ್ ಅಂದರೆ ನಮ್ಮ ಆಟೋಗಳು ಐತೆ ನೋಡ್ರಿ, ಅಂಥದ್ರಾಗೆ ಅವರೆಲ್ಲ ಟಮ್ ಅಂತಾರೆ. ಅದ್ರಾಗೆ ಎಷ್ಟು ಜನ ಕುಂತ್ಕೊಂತೀವೋ ಅಷ್ಟು ಜನಕ್ಕೆ ತಕ್ಕಂದಂಗೆ ಅವ್ರು ಕಸ ಕಲೆಕ್ಷನ್ ಮಾಡ್ಕೊತಾರೆ. ಆವಾಗ ನಮ್ಮ ಹತ್ರ ಮಾಡ್ಕೊಂಡಿದ್ದು 10 ರೂಪಾಯಿ. ಇವಾಗ ಎಷ್ಟಾಗೋದು ಗೊತ್ತಿಲ್ಲ ನಮ್ಗೆ. ಆಮೇಲೆ ಅಲ್ಲಿ ಹೋಗಿ ನಾವೇನು ಮಾಡಿದ್ವಿ, ತಿಂಡಿ ತಿನ್ಕೊಂಡು ಫ್ರೆಶ್ ಆದ್ವಿ. ಅಲ್ಲಿ ಹೋಗಿ ನ್ಯೂ ಬಸ್ ಸ್ಟ್ಯಾಂಡ್ನಾಗೆಲ್ಲ ಫ್ರೆಶ್ ಆದ್ವಿ. ಸ್ನಾನ ಮಾಡ್ಕೊಂಡು ಲುಚ್ಕೊಂಡು ಅಲ್ಲೇ ಪಕ್ಕದ ಹೋಟ್ಲ್ನಾಗೆ ತಿಂಡಿ ತಿನ್ಕೊಂಡು ಸರಿ ಅಲ್ಲಿಂದ ನಾವೇನು ಮಾಡಿದ್ವಿ, ದಾಂಡೇಲಿಗೆ ಹೋಗ್ಬೇಕು, ಹೆಂಗೆ ಹೋಗೋದು ಅಂತ ಕೇಳಿದ್ವಿ. ಸರಿ ದಾಂಡೇಲಿಗೆ ಬಸ್ಗಳು ಬೇಕಾದಷ್ಟು ಬರ್ತೈತೆ ನ್ಯೂ ಬಸ್ ಸ್ಟ್ಯಾಂಡಿಂದ, ನೀವೆಲ್ಲ ಹೋಗ್ಬೋದು, KSRTC ಬಸ್ಗಳು, ತಲೆ ಏನು ಕಟ್ಸ್ಕೊಂಬೇಡ್ರಿ, ಬೇಕಾದಷ್ಟು ಬರ್ತೈತೆ ಹೋಗ್ರಿ ಅಂದರು. ಸರಿ ಯಾರೋ ಒಬ್ರು ಹಿರಿಯರು ನಮ್ಮ ಜೊತೆ ಸಿಕ್ಕರು. ಅವರು ಬೆಳಗ್ಗೆನ ಸಾಯಂಕಾಲದ ಗಂಟ ಹುಬ್ಳಿನಾಗೆ ಇರೋರೆಲ್ಲ ಪಾನ್ಪರಾಗಳು ಅವೆಲ್ಲ ಹಾಕೊಂಡು ಗುಟ್ಕಾ ಐಟಮ್ಗಳು ಜಾಸ್ತಿ ಹಾಕೊತಾರೆ, ಅಡಕೆಗಳು ಜಾಸ್ತಿ ಹಾಕೊತಾರೆ. ಬಸ್ಗಳ ಮ್ಯಾಗೆಲ್ಲ ಉಗಿದು ಬಸ್ಗಳೆಲ್ಲ ಕಲರು ರಂಗೇರ್ಬಿಟ್ಟವೆಲ್ಲ ಕೆಂಪುಗ. ದಾಂಡೇಲಿನಾಗ ಇಳ್ಕೊಂಡು ಇವೆಲ್ಲ ನೋಡ್ಕೊಂಡು ಅಲ್ಲಿ ದಾಂಡೇಲಿನಾಗ ಇಳ್ಕೊಂಡ ತಕ್ಷಣ ಅಲ್ಲಿ ಬೇಕಾದಷ್ಟು ಬುಕಿಂಗ್ ಆಫೀಸಲ್ಲಿ ಮಾಡೋರೆ ಈ ರೆಸಾರ್ಟ್ಗೆ ಸಂಬಂಧಪಟ್ಟಿದ್ದು. ನಮ್ಮ ಶಕ್ತಿ ಕೊದ್ದು ಯಾವ್ದು ಬೇಕಾದ್ರೂ ಎತ್ಕೊಬೋದು. ಕಮ್ಮಿ ಅಂದರೆ 10ರಿಂದ 15 ಆಫೀಸ್ ಐತೆ. 10ರಿಂದ 15 ಆಫೀಸ್ನ ನಾವೇನು ಮಾಡಿದ್ದು, ಅಲ್ಲಿ ನೋಡಿಕೊಂಡು ಅಲ್ಲಿ ಏನು ನಾವು ಆಟ ಆಡೋಕ್ಕೆ ಸಿಕ್ಕಿಲ್ಲ, ದಾಂಡೇಲಿನಾಗ ರೂಮ್ಗಳು ಸಿಗ್ತೈತೆ. ಅಲ್ಲಿಂದ ನಾವು ಗಣೇಶ್ ಗುಡಿಗೆ ಹೋಗ್ಬೇಕು. ಆ ಗಣೇಶ್ ಗುಡಿ ಅನ್ನೋದು ಅಲ್ಲಿಂದ ಒಂದು 9 ಕಿಲೋಮೀಟರ್ ಆಗ್ತೈತೆ, 9-10 ಕಿಲೋಮೀಟರ್ ಆಗ್ತೈತೆ. 9-10 ಕಿಲೋಮೀಟರ್ ಹೋಗೋರು ಏನು ಮಾಡಬೇಕು, ಓನ್ ವೆಹಿಕಲ್ ಇದ್ರೆ ಓನ್ ವೆಹಿಕಲ್ನಾಗ ಹೋಗ್ಬೋದು, ಇಲ್ಲಾಂದರೆ ಅಲ್ಲಿ ಬಾಡಿಗೆ ಕೊಡ್ತಾರೆ ಈ 2 ವೀಲರು 4 ವೀಲರು. ಅವ್ರವ್ರ ಶಕ್ತಿ ಕೊದ್ದು ಅವ್ರು ಯಾವ್ದು ಬೇಕಾದ್ರೂ ತೊಗೊಬೋದು. ಸ್ಕೂಟರ್ ತೊಗೊಬೋದು, TVS ಅನ್ನು ತೊಗೊಬೋದು, ಬುಲೆಟನ್ನು ತೊಗೊಬೋದು, ಅವ್ರ ಶಕ್ತಿ. ಇವೆಲ್ಲ ತೊಗೊಂಡು ನಾವೇನು ಮಾಡಿದ್ವಿ, ಗಣೇಶ್ ಗುಡಿಗೆ ಹೋದ್ವಿ. ಗಣೇಶ್ ಗುಡಿಗೆ ಹೋದಾಗ ಅಲ್ಲಿ ರೆಸಾರ್ಟ್ ಬರೀ ಸಂದಾಗದಿ. ನಾನು ನೋಡ್ರಿ ಇವಾಗ ವಿಡಿಯೋ ಮಾಡಿದ್ದೀವಲ್ಲ, ಇದು ಹಿಂಗೇನೆ ಬಲೆ ಸಂದಾಗದಿ. ಫ್ಯಾಮಿಲಿ ಹೋಗ್ಬೋದು, ಬ್ಯಾಚುಲರ್ ಹೋಗ್ಬೋದು, ಯಾರು ಹೆಂಗನ ಹೋಗ್ಬೋದು. ಅದು ಕಾಳಿ ನದಿ ರಿವರ್ಕ ಸಂಬಂಧಪಟ್ಟಿದ್ದು. ಇನ್ನೀರು ಕಾಳಿ ನದಿದ್ದು ನೀರು ಇರ್ತೈತೆ, ಆ ನೀರಿನಾಗೆ ಆಟ ಆಡ್ಕೊಳೋದು. ಅಲ್ಲೇನು ಹೋಗ್ಬೇಕಾದ್ರೆ ನೀವು ದಾರಿನಾಗೆ ತಿನ್ನಕ್ಕೆ ಏನು ಬೇಕು ನೀವು ತಗೊಂಡೋಗ್ಬೇಕು ಅಷ್ಟೇ. ಅಲ್ಲಿ ಯಾಕೆಂದ್ರೆ ಎಲ್ಲ ರೇಟ್ಗಳು ಜಾಸ್ತಿ. ನೀವು ಚಿಪ್ಸು ಕುರ್ಕುರಿಗಳು ಏನು ತೊಗೊಂಡೋಗ್ತೀರ, ಆಳು ಮುಳ್ಳು ಏನು ತಗೊಂಡೋಗಿ ಏನು ಬೇಕಾದ್ರೆ ತಿನ್ಕೊಳ್ರಿ, ಅಲ್ಲಿ ತಿನ್ಕೊಬೇಕು ಅಷ್ಟೇ. ಅಲ್ಲೇ ಕೊಂಡ್ಕೊಂಡು ತಿನ್ನಕ್ಕೆ ನಿಮ್ಗೆ ರೇಟ್ ಜಾಸ್ತಿ ಆಗ್ತೈತೆ. ಎಲ್ಲ ಆಟ ಆಡ್ಕೊಂಡು ಅದ್ರಾಗ ನೀರು ಒಂದು 10-6 ಗೇಮ್ಗಳೈತೆ ನೀರಿನಾಗ ಆಡೋಂಥದ್ದು. ನಂಗೆ ಬಾಯಿ ತಿರ್ಗಕ್ಕಿಲ್ಲ, ಎಲ್ಲ ಇಂಗ್ಲೀಷ್ ಪದಗಳು. ನನ್ನ ಮಗನೂ ಸಂದಾಗಿ ಹೇಳ್ತಾನೆ, ಯಾವ್ದಾದ್ರು ರಿವರ್ ರಾಫ್ಟಿಂಗು, ಆ ರಾಫ್ಟಿಂಗು ಈ ರಾಫ್ಟಿಂಗು, ನಮಗೆಲ್ಲ ಬಾಯಿ ತಿರ್ಗಕ್ಕಿಲ್ಲ. ಸರಿ ಹಂಗೇನು ಮಾಡಿದ್ವಿ, ರಾತ್ರಿ ಸಾಯಂಕಾಲ ಒಂದು 6-7 ಗಂಟೆವರೆಗೂ ಆಟ ಆಡ್ಕೊಂಡಿದ್ದು. ತಿರುಗಿ ನಾವೇನು ಮಾಡಿದ್ವಿ, ಎಲ್ಲಿ ರೂಮ್ ಮಾಡಿದ್ವಿ ನಾವು ರೆಸಾರ್ಟು, ಅಲ್ಲಿಗೆ ಬಂದ್ಬಿಟ್ಟು ದಾಂಡೇಲಿಗೆ ಬರುವಾಗ ದಾರಿನಾಗ ಏನೇನು ಬೇಕೋ ಎಲ್ಲ ಸರಕು ಸರಂಜಾಮುಗಳೆಲ್ಲ ತೊಗೊಂಡು ಬಂದ್ವಿ. ತೊಗೊಂಬಂದು ಅಲ್ಲಿ ಊಟಕ್ಕೆಲ್ಲ ಆರ್ಡರ್ ಮಾಡ್ಕೊಂಡಿದ್ವಿ. ಅವ್ರು ಊಟ ಎಲ್ಲ ತೊಗೊಂಬಂದು ಕೊಡ್ತಾರೆ, ವೆಜ್ಜು ನಾನ್ ವೆಜ್ ಏನು ಬೇಕೋ ನಿಮ್ಗೆ ರೆಸಾರ್ಟ್ನಾಗ ಕೊಡ್ತಾರೆ. ನಾವು ಪ್ಯೂರ್ ವೆಜಿಟೇರಿಯನ್ ತೊಗೊಂಡ್ವಿ ನಾವು. ಸರಿ ಹಂಗೆ ಮಲ್ಗಕ್ಕಾಗ್ತಿತ್ತ, ದೂರ ಬರೋ ಹೋಗಿ ಬೆಳಗ್ಗೆಯಿಂದ ಕಷ್ಟ ಬಿದ್ದು ಆಟಲಾಡಿದ್ವಿ. ರಾಷ್ಟ್ರೀಯ ರೋಸ್ಟು ಸ್ವಲ್ಪ ತೊಗೊಂಡು ಐಟಮ್ಗಳನ್ನ. ಸರಿ ಹಂಗೆ ಅಲ್ಲೇ ಪೈರ್ ಕ್ಯಾಂಪು ಎಲ್ಲ ಇತ್ತು. ಪೈರ್ ಕ್ಯಾಂಪುಗಳೆಲ್ಲ ಬಳಿ ಸಂದಾಗದಿ. ಒಂದು 7-8 ಥರ ಜಾಗಲಾಗೈತೆ. ಆ 7-8 ಥರ ಜಾಗಲಾಗೆ ಪೈರ್ ಕ್ಯಾಂಪ್ಗಳು ಹಾಕ್ಕೊಬೋದು, ಯಾರು ಕೈಲಿ ಬೇಕಾದ್ರೂ ಹಾಕ್ಕೊಬೋದು. ಆದರೆ ಅದಕ್ಕೆ ತಕ್ಕಂಗೆ ದುಡ್ಡು ಕೊಟ್ಟಿರ್ಬೇಕು ನಾವು. ಫ್ಯಾಮಿಲಿದು ರೌಂಡೇ ಬೇರೆ ಐತೆ, ಬ್ಯಾಚುಲರ್ ರೌಂಡ್ಗಳೇ ಬೇರೆ ಐತೆ. ಈ ರೂಮ್ಗಳೆಲ್ಲ ಬಂದು ಕಂಟೈನರ್ಗಳು ಮಾಡಿರೋದು. ಈ ಲಾರಿದಾಗ ಹಿಂದ್ಗಡೆ ಬರ್ತಿತ್ತು ನೋಡಿ ಕಂಟೈನರ್ಗಳು, ಆ ಕಂಟೈನರ್ಗಳಾಗ ಅದ್ರಾಗ ಏನು ಮಾಡೋರು, ಅವರು ವ್ಯವಸಾಯ ಜಾಗದಾಗ ಮಾಡ್ಕೊಂಡವ್ರೆ. ವ್ಯವಸಾಯ ಜಾಗದವ್ರು ಅಷ್ಟು ವ್ಯವಸಾಯನೂ ಉಳಿಸ್ಕೊಂಡವ್ರೆ. ಹಿಂದ್ಗಡೆ ರೋಷ್ಟು ಅಡಿಕೆ ಗಿಡಗಳು, ಆಮೇಲೆ ಸ್ವಲ್ಪ ದೂರದಾಗ ರೋಷ್ಟು ತೆಂಗಿನ ಗಿಡಗಳು ಎಲ್ಲ ಉಳಿಸ್ಕೊಂಡವ್ರೆ. ನೀರು ಎಲ್ಲ ಚೆನ್ನಾಗಿರೋದ್ರಿಂದ ವ್ಯವಸಾಯ ಮಾಡ್ಕೊತಾರೆ. ವ್ಯವಸಾಯ ಮಾಡೋದ್ರ ಮಧ್ಯದಾಗ ಹಿಂಗೆ ದುಡ್ಕೊತಾರೆ. ಈ ನೀಟಾಗಿ ಇಟ್ಕೊಂಡವ್ರೆ. ಏನು ಸರಿ ಹಿಂದಿನ ದಿನ ರಾತ್ರಿ ಹೇಳಿದ್ರು ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನೆಲ್ಲ ಅಂತ. ನಾವೇನು ಮಾಡಿದ್ವಿ, ಬೆಳಗ್ಗೆ 6 ಗಂಟೆಗೆ ಎದ್ದು ಸ್ವಿಮ್ಮಿಂಗ್ ಪೂಲ್ನಾಗ ಸ್ವಿಮ್ಮಿಂಗ್ ಮಾಡೋರು. ನಂಗೆ ಸ್ವಿಮ್ಮಿಂಗ್ ಬರೋಕ್ಕಿಲ್ಲ. ನಾನು ಮಾಡಿದ್ರು ರೂಮ್ನಾಗೆ ನೀರು ಇಟ್ಕೊಂಡು ಸರಿ ಎಲ್ಲ ರೆಡಿ ಇದ್ದೀವಿ ಅಂತ ಹೋಗಿ ಅವ್ರಿಗೆ 6:30ಗೆ ನನ್ನ ಮಗನ ಫ್ರೆಂಡು 3 ಹೋಗಿ ಹೇಳಿದ್ರು, ರೆಡಿ ಇದ್ದೀವಿ ಕರ್ಕೊಂಡು ಹೋಗ್ತೀರಂತ. ಅವ್ರೇನು ಮಾಡ್ತಾರೆ, ಅಲ್ಲಿಂದ ಎಲ್ಲರೂ ಒಂದು ಗುಂಪುನಾಗ ಕರ್ಕೊಂಡು ನಮ್ಮ ಪಕ್ಕದಾಗ ಬೆಟ್ಟಗಳು ಗುಡ್ಡಗಳು ಕರ್ಕೊಂಡು ಹೋಗ್ತಾರೆ. ಎಲ್ಲರಷ್ಟು ನೀರು ಬಲೆ ಸಂದಾಗ ಹರಿತೈತೆ. ಅದೇ ನೀರೆಲ್ಲ ಬಂದು ಕಾಳಿ ನದಿಗೆ ಬರ್ತೈತೆ ನೀರೆಲ್ಲನೂ. ಅದರಿಂದ ನೀರು ಪರಿಸರ ಎಲ್ಲ ಸಂದಾಗೈತೆ. ಆಮೇಲೆ ರಾತ್ರಿ ಬಂದು ಆಲ್ಟ್ ಮಾಡ್ಕೊಂಡು ಅನ್ನೋದಕ್ಕೆ ಎಲ್ಲರಷ್ಟೊತ್ತು ಆಟ ಆಡ್ಕೊಂಡು ಸಾಯಂಕಾಲದೊತ್ತು ಹೋಗುವಾಗ ನಾವು ಇಲ್ಲಿಂದ ಊಟ ಎತ್ಕೊಂಡು ಹೋಗಿದ್ವಿ. ಅಲ್ಲೇ ಊಟ ಮಾಡ್ಕೊಂಡ್ವಿ. ಅವ್ರು ಯಾರು ಹೆಂಗೆ ಬೇಕೋ ಹಂಗೆ ಕೊಡ್ತಾರೆ. ನಾವು ಇಲ್ಲಿಂದ ಹೋಗ್ಬೇಕಾದ್ರೆ ಊಟ ತೊಗೊಂಡೋಗ್ಬಿಟ್ಟಿದ್ವಿ ನಮ್ಗೆ ಅಂದ್ಬಿಟ್ಟು. ಸರಿ ನಾವು ಪ್ಯೂರ್ ವೆಜಿಟೇರಿಯನ್ ಆಗಿರೋದ್ರಿಂದ ನಾವು ಬೇರೆ ಯಾವುದು ನಾನ್ ವೆಜ್ ತಿನ್ನೋಕ್ಕಿಲ್ಲ. ಸರಿ ಹಂಗಾಗಿ ಮುಂಜಾನೆ ಊಟ ಮಾಡ್ಕೊಂಡು ಸಾಯಂಕಾಲ ಆಟ ಆಡ್ಕೊಂಡು ಸಾಯಂಕಾಲ ತಿರುಗಿ ಎಲ್ಲ ನಾವು ರೂಮಿಗೆ ಬಂದ್ಮೇಲೆ ಏನು ಮಾಡೋರು, ಇವತ್ತು ರಾತ್ರಿಗೆ ನಾವು ನೆನ್ನೆ ಎಲ್ಲ ಲೇಟಾಗಿ ಬಂದ್ವಿ ಅಂತೇಳಿ ನಾವೇನು ಆರ್ಡರ್ ಹಾಕ್ಕೊಂಡಿರಲಿಲ್ಲ. ಇವತ್ತು ರಾತ್ರಿ ಅಲ್ಲೇ ಫೈರ್ ಕ್ಯಾಂಪ್ನಾಗ ನಮ್ಮ ಜೊತೆನಾಗ ಬಂದೊಬ್ಬನು ಯಾರೊಬ್ಬರು ಸೌಂಡ್ ಜಾಸ್ತಿ ಮಡಗಿದ್ದ. ಆಮೇಲೆ ರೆಸಾರ್ಟ್ನವ್ರು ಬಂದು ಹೇಳಿದ್ರು, ಇಲ್ಲಿ ಕಾನೂನು ಹಂಗೆಲ್ಲ ಮಾಡೋಂಗಿಲ್ಲ, ಪಕ್ಕದ ಪ್ರಾಣಿಗಳು ಅವಕ್ಕೆಲ್ಲ ನೋವಾಗ್ತೈತೆ, ಸೌಂಡ್ಗಳು ಜಾಸ್ತಿ ಮಾಡಬೇಡ್ರಿ, ನಿಮ್ಗೆ ಹೆಂಗೆ ಬೇಕು ಹಂಗೆ ಖುಷಿಯಾಗಿರ್ರಿ, ಬೇರೆ ತೊಂದರೆ ಕೊಡಬೇಡ್ರಿ ಅಂತ ಹೇಳಿದ್ರು. ದಾಂಡೇಲಿಗೆ ಹೋದರೆ
ಗಣೇಶ್ ಗುಡಿ ಮರಿಬೇಡ್ರಿ. ಗಣೇಶ್ ಗುಡಿ ತಾವು ಸಂದಾಗ ಇದೆ 9 ಕಿಲೋಮೀಟರ್ ಆಯ್ತು ದಂಡದಲ್ಲಿಂದ. ಹೋಗೆಲ್ಲ ನೋಡ್ಕೊಂಡು ಸುತ್ತಾಕೊಂಡು ಸಂದಾಗ ಬರ್ರಿ.